ನೀವು ಈ 5 ತಪ್ಪು ಮಾಡೋದ್ರಿಂತಾನೆ ಐತಿ ನೋಡ್ರಿ ನಿಮ್ಮ ಒಂದು ಬೈಕ್ ಸ್ಕೂಟಿ ಐತಿ ನೋಡ್ರಿ ಪ್ರತಿ ತಿಂಗಳಿಗೊಮ್ಮೆ ಗ್ಯಾರೇಜ್ ಹೋಗ್ತೈತಿ ಸರ್ವಿಸ್ ಸೆಂಟರ್ ಹೋಗ್ತೈತಿ ಪ್ರತಿ ತಿಂಗಳ 500 1000 3000 ರೂಪಾಯಿ ತನ ಐತಿ ನೋಡ್ರಿ ಖರ್ಚು ಬರ್ತೈತಿ ನೀವು ಮಾಡುವಂತಹ ತಪ್ಪದಿಂತಾನೆ ಐತಿ ನೋಡ್ರಿ ಇಷ್ಟು ಬಿಲ್ ಆಗ್ತೈತಿ ಇಲ್ಲಿ ನಿಮ್ ರೊಕ್ಕನೂ ಹಾಳ ಹೊಳೆ ಮುಳೆ ನೀವು ಸರ್ವಿಸಿಗೆ ಹೋಯ್ತು ನಿಮ್ ಟೈಮ್ನು ಹಾಳ ಸೊ ಅದಕ್ಕೆ ಇವತ್ತಿನ ಈ ಒಂದು ವಿಡಿಯೋದಾಗ ಐತಿ ನೋಡ್ರಿ ನೀವು ಮಾಡುವಂತಹ 5 ಮಿಸ್ಟೇಕ್ ನ ಐತಿ ನೋಡ್ರಿ ನಾ ಹೇಳ್ತೀನಿ ಈ 5 ಮಿಸ್ಟೇಕ್ ನ ಐತಿ ನೋಡ್ರಿ ಈ ಒಂದು ವಿಡಿಯೋ ನೋಡಿದ್ಮ್ಯಾಗ ನೀವು ಆ 5 ಮಿಸ್ಟೇಕ್ ಮಾಡೋದನ್ನ ಬಂದ್ ಮಾಡಿದ್ರಪ್ಪ ಅಂತಂದ್ರ ಸರ್ವಿಸ್ ಚಾರ್ಜ್ ಕಮ್ಮಿ ಬರ್ತೈತಿ ಗಾಡಿ ಹೊಳೆ ಮುಳೆ ರಿಪೇರಿ ಬರಂಗಿಲ್ಲ ನಿಮ್ಮ ರೊಕ್ಕ ಐತಿ ನೋಡ್ರಿ ಸೇಫ್ ಆಗಿ ಉಳಿತಾವು ಸೊ ಅದಕ್ಕೆ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡ್ರಿ ವಿಡಿಯೋ ಲಾಸ್ಟ್ ತನಕ ನೋಡ್ರಿ ಇಂಟ್ರೆಸ್ಟಿಂಗ್ ಆಗೈತಿ ಬಹಳ ಅಂದ್ರೆ ಬಹಳ ಯೂಸ್ಫುಲ್ ಆಗೈತಿ ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮೊದಲು ನಿಮ್ಗೊಂದು ಕ್ವಶನ್ ಕಮೆಂಟ್ ಒಳಗ ನೀವು ಯಾವ ಒಂದು ಬೈಕ್ ಸ್ಕೂಟಿ ಕಂಪ್ನಿದ ಯೂಸ್ ಮಾಡ್ತೀರ ಅಂತ ಹೇಳಿ ಕಮೆಂಟ್ ಒಳಗ ಹೇಳ್ರಿ ಒಂದೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ನೀವು ಮುಂಜಾನೆ ಏಳಾನ ಐತ್ ನೋಡ್ರಿ ಗಾಡಿ ಸ್ಟಾರ್ಟರ್ ಚಾಲೂ ಮಾಡಿ ಫುಲ್ ಎಕ್ಸಿಲೇಟರ್ ಮಾಡಿ ಗಾಡಿ ತಗೊಂಡ್ ಹೋಗ್ಬಿಡ್ತೀರಿ ಇದ್ರದಿಂದ ಐತ್ ನೋಡ್ರಿ ಇಂಜನ್ ಹಾಳಾಗ್ತೈತಿ ಪೂರ್ತಿ ರಾತ್ರಿ ಗಾಡಿ ನಿಂತು ಬಿಟ್ಟಿರ್ತೈತಿ ಸೊ ಕೋಲ್ಡ್ ಇಂಜನ್ ಆಯಿಲ್ ಐತ್ ನೋಡ್ರಿ ಒಂದೇ ಕಡೆ ಜಮಾ ಆಗಿರ್ತೈತಿ ಸೊ ಆ ಒಂದು ಆಯಿಲ್ ಐತ್ ನೋಡ್ರಿ ಪೂರ್ತಿ ಎಲ್ಲ ಮೆಟಲ್ ಪಾರ್ಟ್ಸ್ ಐತ್ ನೋಡ್ರಿ ಸರ್ಕ್ಯುಲೇಟ್ ಆಗಬೇಕು ಅದಕ್ಕೆ ಟೈಮ್ ಬೇಕು ನೀವು ಗಾಡಿ ಚಾಲೂ ಮಾಡಿ ಒಂದು 30-40 ಸೆಕೆಂಡ್ ನಿಂತ್ರಪ್ಪ ಅಂತಂದ್ರ ಎಲ್ಲಾ ಕಡೆ ಸರ್ಕ್ಯುಲೇಟ್ ಆಗ್ತೈತಿ ಯಾವುದೇ ಪ್ರಾಬ್ಲಮ್ ಆಗಂಗಿಲ್ಲ ಒಮ್ಮೆ ನೀವು ಗಾಡಿ ಚಾಲೂ ಮಾಡ್ಕೊಂಡು ಹೋದ್ರಪ್ಪ ಅಂತಂದ್ರ ಪೂರ್ತಿ ಡ್ರೈ ಸ್ಟೇಟ್ ಒಳಗೆ ಐತ್ ನೋಡ್ರಿ ಎಲ್ಲಾ ಮೆಟಲ್ ಪಾರ್ಟ್ಸ್ ವರ್ಕ್ ಮಾಡಕ್ ಚಾಲೂ ಆಗ್ತಾವ ಇದ್ರಿಂದ ಪಿಸ್ಟನ್ ಡ್ಯಾಮೇಜ್ ಆಗ್ತೈತಿ ಇಂಜನ್ ಹಾಳಾಗ್ತೈತಿ ಇದ್ರ ಸಂಬಂಧ ರಿಪೇರಿಗೆ ನೀವು ಒಂದು 10,000 ರೂಪಾಯಿ ಖರ್ಚು ಮಾಡ್ಬೇಕಾಗ್ತೈತಿ ಆಮೇಲೆ ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಮುಂಜಾನೆ ಹೇಳೋಣ ಗಾಡಿ ನೀವು ಸ್ಟಾರ್ಟರ್ ಹೊಡಿಯೋ ಬದಲು ಐತ್ ನೋಡ್ರಿ ಕಿಕ್ ಹೊಡೆದ ನೀವು ಗಾಡಿ ಚಾಲೂ ಮಾಡಿದ್ರಿಂದ ನಿಮ್ಮ ಬ್ಯಾಟ್ರಿ ಲೈಫು ಉಳಿತೈತಿ ಇಂಜನ್ ಲೈಫು ಐತ್ ನೋಡ್ರಿ ಉಳಿತೈತಿ 30-40 ಸೆಕೆಂಡ್ ನಿಂತ ಆಮೇಲೆ ನೀವು ಗಾಡಿ ಎಲ್ಲಿ ಬೇಕಾದಲ್ಲಿ ತಗೊಂಡ್ ಹೋಗ್ರಿ ಇದ್ರಿಂದ ಐತ್ ನೋಡ್ರಿ ನಿಮ್ ರಾಕ್ ಉಳಿತೈತಿ ನಿಮ್ಮ ಗಾಡಿ ಇಂಜನ್ ಉಳಿತೈತಿ ಎರಡನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ಸಿಕ್ಕಾಪಟ್ಟೆ ಜನ ಹಾಫ್ ಕ್ಲಚ್ದಾಗ ಐತ್ ನೋಡ್ರಿ ಗೇರ್ ಗಾಡಿ ಬೈಕ್ ನ ಐತ್ ನೋಡ್ರಿ ಹೊಡಿತಾರ ಇದ್ರದಿಂದ ಐತ್ ನೋಡ್ರಿ ಕ್ಲಚ್ ಪ್ಲೇಟ್ ಪೂರ್ತಿಯಾಗಿ ಬರ್ನ್ ಆಗ್ತಾವ ಗೇರ್ ಸಿಸ್ಟಮ್ ಪೂರ್ತಿ ಹಾಳಾಗ್ತಾವ ಮತ್ ನಿಮ್ ಗಾಡಿ ಮೈಲೇಜ್ ಐತ್ ನೋಡ್ರಿ ಪೂರ್ತಿ ರಿಡ್ಯೂಸ್ ಆಗ್ತಾವ ಕಮ್ಮಿ ಆಗ್ಬಿಡ್ತೈತಿ ಸೊ ಅದ್ರ ಸಂಬಂಧ ಫುಲ್ ಕ್ಲಚ್ ಒಳಗ ಗಾಡಿನ ಐತ್ ನೋಡ್ರಿ ಜಾಸ್ತಿ ಹೊಡ್ರಿ ಮತ್ತ ಟ್ರಾಫಿಕ್ ಒಳಗ ನ್ಯೂಟ್ರಲ್ ಒಳಗ ಐತ್ ನೋಡ್ರಿ ಜಾಸ್ತಿ ಗಾಡಿನ ಸಿಂಗಲ್ ಗೇರ್ ಒಳಗ ಐತ್ ನೋಡ್ರಿ ತಗೊಂಡ್ ಬರಾಕ ಟ್ರೈ ಮಾಡ್ರಿ ನೀವು ಆರಾಮಾಗಿ ಗಾಡಿನ ಹೊಡಿರಿ ಇದ್ರದಿಂದ ಪ್ರತಿ ತಿಂಗಳು ನೀವು ಸರ್ವಿಸ್ ಹೋದಾಗ ಕ್ಲಚ್ ಪ್ಲೇಟ್ ಏನಾದ್ರು ಹಾಳಾಯ್ತಪ್ಪ ಅಂತಂದ್ರ 3,000-4,000 ರೂಪಾಯಿ ರೊಕ್ಕ ಢಮ್ ಅಂದ್ ಬಿಡ್ತಾವು ವಿಡಿಯೋ ಎಂಡಿಗೆ ಐತ್ ನೋಡ್ರಿ ನಿಮ್ ಸಂಬಂಧ ನೀವು ಒಂದು ಭಾರಿ ಪ್ರಾಡಕ್ಟ್ ತಗೊಂಡ್ ಬಂದಿನಿ ಸಸ್ತದಾಗ ಮಸ್ತ್ ಇದ್ದಿದ್ದು ಪ್ರತಿಯೊಬ್ಬ ಬೈಕ್ ಸ್ಕೂಟಿ ಕಾರ್ ಬಳಸೋರಿಗೆ ಐತ್ ನೋಡ್ರಿ ಆ ಒಂದು ಪ್ರಾಡಕ್ಟ್ ಬೇಕಾಗ್ತೈತಿ ಒಂದ್ಸಲಿ ನೀವು ಅದನ್ನ ತಗೊಂಡ್ರಪ್ಪ ಅಂತಂದ್ರ ನಿಮ್ಮ ಒಂದು ರೊಕ್ಕ ಐತ್ ನೋಡ್ರಿ ಬಹಳ ಅಂದ್ರ ಬಹಳ ಉಳಿತಾವು ಸೊ ಅದಕ್ಕೆ ವಿಡಿಯೋ ಲಾಸ್ಟ್ ತನಕ ನೋಡ್ರಿ ಲಾಸ್ಟಿಗೆ ಭಾರಿ ಪ್ರಾಡಕ್ಟ್ ನಿಮ್ ಸಂಬಂಧ ತಗೊಂಡ್ ಬಂದಿನಿ ಮೂರನೇ ತಪ್ಪೇನಪ್ಪಾ ಅಂತಂದ್ರ ನೀವು ಒಟ್ಟ ನಿಮ್ ಬೈಕ್ ಸ್ಕೂಟಿ ಗಾಲಿ ಹವಾ ಚೆಕ್ ಮಾಡ್ಸಂಗಿಲ್ರಿ ಅದರದಿಂದ ಏನಾಗ್ತದಪ್ಪ ಅಂತಂದ್ರೆ ನಿಮ್ ಬೈಕ್ ಸ್ಕೂಟಿ ಗಾಲಿ ಹವಾ ಕಮ್ಮಿ ಇತ್ತಪ್ಪ ಅಂತಂದ್ರ ಇಂಜನ್ ಮ್ಯಾಗ ಲೋಡ್ ಜಾಸ್ತಿ ಬೀಳ್ತೈತಿ ಅವಾಗ ಗಾಡಿ ಪೆಟ್ರೋಲ್ ಜಾಸ್ತಿ ಕುಡಿತೈತಿ ಏನಾದ್ರೂ ನೀವು ಹವಾ ಸಿಕ್ಕಾಪಟ್ಟೆ ಫುಲ್ ಮಾಡಿಸ್ಬಿಟ್ರಪ್ಪ ಅಂತಂದ್ರ ಅವಾಗ ಟೈರ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಭಾಳ ಇರ್ತೈತಿ ಸೊ ಅದ್ರ ಸಂಬಂಧ ನಿಮ್ ಟೈರ್ಗೆ ತಕ್ಕಂಗ ನಿಮ್ ಗಾಡಿ ತಕ್ಕಂಗ ಐತ್ ನೋಡ್ರಿ ಎಷ್ಟು ಹವಾ ಲಿಮಿಟೆಡ್ ಇರ್ತೈತಿ ನೋಡ್ರಿ ಅಷ್ಟ ಮೀಡಿಯಂ ಒಳಗೆ ಐತ್ ನೋಡ್ರಿ ನೀವ ಗಾಲಿ ಹವಾನ ಐತ್ ನೋಡ್ರಿ ಇಡುತ್ತ ಬರ್ರಿ ಪ್ರತಿ 15 ದಿನಕ್ಕೊಮ್ಮೆ ಗಾಲಿ ಹವಾ ಐತ್ ನೋಡ್ರಿ ಚೆಕ್ ಮಾಡ್ಸುತ್ತಾ ಬರ್ರಿ ಇದ್ರದಿಂದ ಐತ್ ನೋಡ್ರಿ ನಿಮ್ಮ ಟೈರ್ದ ಭಾಳ ಅಂದ್ರ ಭಾಳ ದಿನ ಆಯ್ತು ನೋಡ್ರಿ ಲೈಫ್ ಬರ್ತೈತಿ ಮತ್ತ ಮೈಲೇಜು ಭಾಳ ಅಂದ್ರ ಭಾಳ ಚಲೋ ಕೊಡ್ತೈತಿ ನಿಮ್ ಗಾಡಿ ನಾಲ್ಕನೇ ಮಿಸ್ಟೇಕ್ ಟೈಮಿಗೆ ಐತಿ ನೋಡ್ರಿ ನೀವ್ ಗಾಡಿ ಸರ್ವಿಸ್ ಮಾಡ್ಸಂಗೇ ಇಲ್ಲ ಗಾಡಿ ಚಲೋ ಹೊಂಟೈತಿ ಚಲೋ ಯೂಸ್ ಕೊಡತ್ತದ ಚಲೋ ಮೈಲೇಜ್ ಕೊಡತ್ತದ ಅಂತೇಳಿ ನೀವು ಗಾಡಿ ಸರ್ವಿಸ್ ಮಾಡ್ಸಂಗಿಲ್ಲ ಇದರದಿಂದ ಏನಾಗ್ತದಪ್ಪ ಅಂತಂದ್ರ ಇಂಜಿನ್ ಸೀಸ್ ಆಗೋ ಚಾನ್ಸಸ್ ಭಾಳ ಇರ್ತದ ಯಾಕಪ್ಪ ಅಂತಂದ್ರ ನಿಮ್ ಗಾಡಿ ಒಳಗಿದ್ದಂತ ಆಯಿಲ್ದ ಟೈಮ್ ಪೂರ್ತಿ ಮುಗಿದ್ ಬಿಟ್ಟಿರ್ತದ ಸೊ ಅದಕ್ಕೆ ಪ್ರತಿ 3,000-4,000 ರನ್ನಿಂಗ್ ಆದ್ಮ್ಯಾಗ ಐತ್ ನೋಡ್ರಿ ನೀವ ನಿಮ್ಮ ಒಂದು ಗಾಡಿ ಸರ್ವಿಸ್ ನ ಐತ್ ನೋಡ್ರಿ ಮಾಡಿಸ್ರಿ ಇದ್ರದಿಂದ ಐತ್ ನೋಡ್ರಿ ನಿಮ್ ಗಾಡಿ ಪಿಕಪ್ ಜಾಸ್ತಿ ಆಗ್ತೈತಿ ಮೈಲೇಜ್ ಚಲೋ ಕೊಡ್ತೈತಿ ಇದ್ರದಿಂದ ಐತ್ ನೋಡ್ರಿ ನಿಮ್ ರೊಕ್ಕ ಉಳಿತೈತಿ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸೋದ್ರಿಂದ ನೀವೇನ್ರಿ ಟೈಮ್ ಟು ಟೈಮ್ ಸರ್ವಿಸ್ ಮಾಡಿಸ್ಲಿಪ್ಪ ಅಂತಂದ್ರ ಇಂಜನ್ ಸೀಸ್ ಆಯ್ತಪ್ಪ ಅಂತಂದ್ರ ಇಂಜನ್ ಕೆಲಸಕ್ಕೆ ಒಂದು 10,000-15,000 ರೂಪಾಯಿ ಖರ್ಚಾಗ್ತೈತಿ 5ನೇ ಮಿಸ್ಟೇಕ್ ಏನಪ್ಪಾ ಅಂತಂದ್ರ ಕೆಲವೊಂದಷ್ಟು ಜನ ಐತ್ ನೋಡ್ರಿ ಅವಸರದಾಗ ತಮ್ಮ ಒಂದು ಬೈಕ್ ಸ್ಕೂಟಿ ಸ್ಟ್ಯಾಂಡ್ ಐತ್ ನೋಡ್ರಿ ಹತ್ತಿತೋ ಇಲ್ಲೋ ತೆಗ್ದಿವೋ ಇಲ್ಲೋ ಅಂತೇಳಿ ಚೆಕ್ ಮಾಡಂಗಿಲ್ಲ ಇದರಿಂದ ಏನಾಗ್ತದಪ್ಪ ಅಂತಂದ್ರ ಫಾಸ್ಟ್ ಆಗಿ ಹೋಗುವಾಗ ಎಲ್ರಿ ಟರ್ನ್ ಆಗುವಾಗ ಐತ್ ನೋಡ್ರಿ ಆ ಒಂದು ಸ್ಟ್ಯಾಂಡ್ ಕೆಳಗ್ ಹತ್ತಪ್ಪ ಅಂತಂದ್ರ ನೀವು ಡ್ಯಾಮೇಜ್ ಆಗ್ತೀರಿ ಗಾಡಿನೂ ಡ್ಯಾಮೇಜ್ ಆಗ್ತೈತಿ ಇದರದಿಂದ ಐತ್ ನೋಡ್ರಿ ನಿಮ್ಮ ಒಂದು ಹಾಸ್ಪಿಟಲ್ ರೊಕ್ಕನೂ ಜಾಸ್ತಿ ಆಗ್ತೈತಿ ಆ ಒಂದು ಬೈಕ್ ಸ್ಕೂಟಿ ಗ್ಯಾರೇಜ್ ರೊಕ್ಕನೂ ಐತ್ ನೋಡ್ರಿ ಜಾಸ್ತಿ ಆಗ್ತೈತಿ ಸೊ ಅದ್ರ ಸಂಬಂಧ ಪ್ರತಿ ಸಲ ನೀವು ಗಾಡಿ ಮ್ಯಾಗ ಹೋಗುವಾಗ ಗಾಡಿ ನಿಂತಿದ್ದ ತೆಗಿಯುವಾಗ ಐತ್ ನೋಡ್ರಿ ಒಂದ್ ಸ್ವಲ್ಪ ಟೈಮ್ ಹೋದ್ರೆ ಹೋಗಲಾಕ ಸ್ಟ್ಯಾಂಡ್ ತೆಗದಿರೋ ಇಲ್ಲೋ ಅಂತ ಹೇಳಿ ಚೆಕ್ ಮಾಡ್ರಿ ಏನಾದ್ರೂ ರೋಡ್ ಮ್ಯಾಗ ಹೋಗುವಾಗ ಯಾರಾದ್ರೂ ನೋಡಿದ್ರ ಹೇಳ್ತಾರ ಬಿಡ್ರಿ ಯಾರಾದ್ರೂ ಹೇಳಿಲ್ಲ ಅಂದ್ರ ಸ್ಟ್ಯಾಂಡ್ ಐತ್ ನೋಡ್ರಿ ಕೆಳಗ ತೆಗೀರಿ ಅಂತ ಹೇಳಿ ಹೇಳಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಅದ್ರ ಸಂಬಂಧ ನೀವು ನಿಮ್ಮ ಒಂದು ಸೇಫ್ ಝೋನ್ ಒಳಗೆ ಐತ್ ನೋಡ್ರಿ ಗಾಡಿ ಸ್ಟ್ಯಾಂಡ್ ನ ತೆಗೆದು ಓಡಿಸ್ರಿ ನೋಡಿದ್ರಲ್ಲ ಈ 5 ಮಿಸ್ಟೇಕ್ ದಿಂತಾನೆ ಐತ್ ನೋಡ್ರಿ ನಿಮ್ಮ ಒಂದು ಬೈಕ್ ಸ್ಕೂಟಿ
ರಿಪೇರಿ ಗ್ಯಾರೇಜ್ ರೊಕ್ಕ ಭಾಳ ಅಂದ್ರೆ ಭಾಳ ಬರ್ತೈತಿ. ಸೊ ಇವಾಗ ನೀವು ಕಮೆಂಟ್ ಒಳಗೆ ಹೇಳ್ರಿ, ಈ 5 ತಪ್ಪೊಳಗೆ ನೀವು ಯಾವ ಒಂದು ತಪ್ಪನ ಪ್ರತಿ ಸಲ ಮಾಡ್ತೀರ ಅಂತ ಹೇಳಿ ಕಮೆಂಟ್ ಒಳಗೆ ಆ ಒಂದು ಆಪ್ಷನ್ ಐತೆ ನೋಡ್ರಿ, ಸೆಲೆಕ್ಟ್ ಮಾಡ್ರಿ. ವಿಡಿಯೋ ಸ್ಟಾರ್ಟಿಂಗ್ ಹೇಳಿದ್ದೆ ನಿಮಗೊಂದು ಭಾರಿ ಸೂಪರ್ ಪ್ರಾಡಕ್ಟ್ ತರ್ತೀನಿ, ಅದ್ರದಿಂದ ನಿಮ್ ರೊಕ್ಕ ಉಳಿತದ ಅಂತ ಹೇಳಿ. ಆ ಒಂದು ಪ್ರಾಡಕ್ಟ್ ಯಾವ್ದಪ್ಪ ಅಂತಂದ್ರೆ ಸೂಪರ್ ಪ್ರೆಷರ್ ವಾಟರ್ ಗನ್ ಕಿಟ್. ಈ ಒಂದು ಕಿಟ್ ದಿಂದ ಐತಿ ನೋಡ್ರಿ, ನೀವು ನಿಮ್ಮ ಒಂದು ಬೈಕ್, ಸ್ಕೂಟಿ, ಕಾರ್ನ ಐತಿ ನೋಡ್ರಿ, ಬಹಳ ಕ್ಲೀನ್ ಆಗಿ ತೊಳಿಬಹುದು. ಸರ್ವಿಸ್ ಸೆಂಟರ್ ಮತ್ತು ವಾಷಿಂಗ್ ಸೆಂಟರ್ ಒಳಗೆ ನೀವು 100-200 ರೂಪಾಯಿ ಕೊಟ್ಟು ನಿಮ್ಮ ಗಾಡಿನ ತೊಳಸ್ತೀರಿ. ಅದ್ರ ಬದ್ಲಿ ನೀವು ಒಂದ್ಸಲ ಈ ಒಂದು ಐಟಮ್ ತಗೊಂಡ್ರಪ್ಪ ಅಂತಂದ್ರೆ ಪ್ರತಿ ಸಲ ನೀವು ನಿಮ್ಮ ಗಾಡಿನ ಚಂದಂಗೆ ನೀಟಾಗಿ ತೊಳಿಬಹುದು. ಕೆಲವೊಂದಿಷ್ಟು ದಿನ ಅಮಾಸಿ ಇದು ಬಂತಪ್ಪ ಅಂತಂದ್ರೆ ಬಕೆಟ್ ಒಳಗೆ ನೀರು ತೊಗೊಂಡು ಶಾಂಪು ಹಚ್ಚಿ ತೊಳೆದ್ ಬಿಡ್ತಾರೆ. ಅದ್ರದಿಂದ ಗಾಡಿ ಕ್ಲೀನ್ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಟೈಮ್ ಅಂತೂ ವೇಸ್ಟ್ ಭಾಳ ಅಂದ್ರೆ ಭಾಳ ಆಗ್ತೈತಿ. ಸೊ ಅದ್ರ ಸಂಬಂಧ ಈ ಒಂದು ವಾಟರ್ ಗನ್ ಐತಿ ನೋಡ್ರಿ, ಜಾಸ್ತಿ ಪ್ರೆಷರ್ ಒಳಗೆ ನೀವು ಐತಿ ನೋಡ್ರಿ, ನಿಮ್ಮೊಂದು ಗಾಡಿ ಕಾರ ಎಲ್ಲ ನೀಟಾಗಿ ಐತಿ ನೋಡ್ರಿ ತೊಳಿಬಹುದು. ಬರೀ ಫ್ಲಿಪ್ಕಾರ್ಟ್ ಒಳಗೆ ಐತಿ ನೋಡ್ರಿ, 1200 ರೂಪಾಯಿ ಈ ಒಂದು ಪ್ರಾಡಕ್ಟ್ ಸಿಗತ್ತದ. ಇದರದಿಂದ ಐತಿ ನೋಡ್ರಿ, ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ ಲೈಫ್ ಟೈಮ್ ಸೇವಿಂಗ್ಸ್ ಆಗ್ತಾವು ಅಮೌಂಟ್. ಸೊ ನಿಮ್ಗೂ ಏನಾದ್ರು ಈ ಒಂದು ಪ್ರಾಡಕ್ಟ್ ಬೇಕಾಗಿತ್ತಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಒಳಗ ಮತ್ತೆ ಕಮೆಂಟ್ ಒಳಗ ಈ ಒಂದು ಪ್ರಾಡಕ್ಟ್ ಲಿಂಕ್ ನಾ ಕೊಟ್ಟಿನಿ. ಆ ಒಂದು ಪ್ರಾಡಕ್ಟ್ ಲಿಂಕ್ ಮ್ಯಾಗ ಕ್ಲಿಕ್ ಮಾಡ್ರಿ, ಆರ್ಡರ್ ಮಾಡ್ರಿ.